ಸರ್, ಈಗ SIT ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ತಮ್ಮ ಹೆಸರು, ತಮ್ಮ ತಂದೆಯವರ ಹೆಸರು ಸೇರಿ ಒಟ್ಟು 7 ಜನರ ಹೆಸರು ಉಲ್ಲೇಖ ಮಾಡಿರುವಂಥದ್ದು. ಇದು ನಮಗಿನ್ನೂ ಮಾಹಿತಿ ಬಂದಿಲ್ಲ. ಮೊನ್ನೆ ಸೋಮವಾರನೇ ನಮಗೆ ನೋಟಿಸ್ ಕೊಟ್ಟು ನಮ್ಮ ಹೇಳಿಕೆಯನ್ನು ತೊಗೊಂಡಿದ್ದಾರೆ. ಅದರಲ್ಲಿ ನಾವು ಕೂಡ ಹೇಳಿದ್ದೀವಿ, ನಮ್ಮದು ಅದಕ್ಕೆ ಏನೂ ಸಂಬಂಧ ಇಲ್ಲ ಮತ್ತು ನಮ್ಮದು ಇದರಲ್ಲಿ ಏನೂ ಪಾತ್ರ ಇಲ್ಲ ಅಂತಂದು ನಾವು ಹೇಳಿದ್ವಿ. ಆದರೆ ಇದು ನೀವು ಸಂಪೂರ್ಣ ಪ್ರಕರಣವನ್ನು ಆರಂಭದಿಂದ ಇಲ್ಲಿವರೆಗೂ ನೋಡಿದ್ರೆ 2023ರಲ್ಲಿ ಇದು ಪ್ರಕರಣ ದಾಖಲೆಯಾಗಿ ಆಮೇಲೆ BR ಪಾಟೀಲೇ ಗೆದ್ದರು ಚುನಾವಣೆಯಲ್ಲಿ. ಗೆದ್ದ ನಂತರ ಅವರು CIDಗೆ ಕೇಸನ್ನು ಹಸ್ತಾಂತರ ಮಾಡ್ತಾರೆ. ಇಲ್ಲಿವರೆಗೂ 2 ವರ್ಷದವರೆಗೂ ಏನೂ ಅದರಲ್ಲಿ ಪ್ರೋಗ್ರೆಸ್ ಆಗಿಲ್ಲ ಕೇಸಲ್ಲಿ, ಯಾಕಂದರೆ ಅದರಲ್ಲಿ ಏನೂ ಇಲ್ಲ. ಆದರೆ ಯಾವಾಗ ರಾಹುಲ್ ಗಾಂಧಿಯವರು ಈ ವೋಟ್ ಚೋರಿ ಅಂತ ಅನ್ನೋದು ಪ್ರಾರಂಭ ಮಾಡ್ತಾರೆ, ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇದು ಹೇಳ್ತಾರೆ, ಅವಾಗ ಇವರು ಇದನ್ನು ಬಳಸ್ಕೋಬೇಕು ಅವಕಾಶ, ನಾನು ರಾಹುಲ್ ಗಾಂಧಿಗೆ ಹತ್ತಿರ ಆಗಬೇಕು ಅಂತ ಮತ್ತು ಇಲ್ಲಿ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಫ್ಯಾಬ್ರಿಕೇಟ್ ಮಾಡಿ ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸ್ಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು, ನಮ್ಮ ತಂದೆಯವರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜನ್ನು ಹಾಳು ಮಾಡಬೇಕು. ಮತ್ತು ಅವ್ರದ್ದೇನು ನೆರೇಟಿವ್ ಇದೆ ಇಡೀ ದೇಶದಲ್ಲಿ, ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತಂದರೆ ಇದು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಯಾಕೆ ಹೋದ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತಂದು ಒಂದು ನೆರೇಟಿವ್ ಓಡಿಸಿದ್ರು, ಈ ಸರ್ತಿ ವೋಟ್ ಚೋರಿ ಅಂತ ಅನ್ನೋದು ಒಂದು ನೆರೇಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು. ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ, ಇದರಲ್ಲಿ ನಾವು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಮಗೆ ವಿಶ್ವಾಸ. ಈಗ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುವಂಥ ಕೆಲವೊಂದು ಅಂಶಗಳು ಅಂದರೆ ತಮ್ಮ ಮನೆಯಲ್ಲಿ ಸಿಕ್ಕಿರುವಂಥ ಲ್ಯಾಪ್ಟಾಪು ಮತ್ತು ಆರೋಪಿಗಳು ಅಕ್ರಮ್, ಅಶ್ಫಕ್, ಪಾಷಾ ಅನ್ನೋಂಥವ್ರ ಮನೆಯಲ್ಲಿ ಸಿಕ್ಕಿರುವಂಥ ಲ್ಯಾಪ್ಟಾಪಲ್ಲಿ ತಾವು ಹಣ ಸಂದಾಯ ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಉಲ್ಲೇಖ ಮಾಡಿರುವಂಥದ್ದು. ಆಮೇಲೆ ಇದರಲ್ಲಿ ತಮ್ಮ ಪಾತ್ರ ಇದೆ ಅನ್ನುವಂಥದ್ದು ದೃಢ ಆಗಿದೆ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿರುವಂಥದ್ದು. ಇಲ್ಲ, ದೃಢ ಆಗಿದರೆ ಅದು ನ್ಯಾಯಾಲಯದಲ್ಲಿ ಇದು ಮಾಡಲಿ, ಅವರು ಸಾಬೀತು ಮಾಡಲಿ. ನಮ್ಮ ಮನೆಯಲ್ಲಿ ಯಾವುದೂ ಲ್ಯಾಪ್ಟಾಪ್ ಸಿಕ್ಕಿಲ್ಲ, ನಮ್ಮ ಮನೆಯಲ್ಲಿ ಇಲ್ಲೇ ಬಂದು ಸರ್ಚ್ ಮಾಡಿ ಹೋಗಿದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇರೋದು, ಇದು ಫ್ಯಾಬ್ರಿಕೇಟೆಡ್. ಅವರೆಲ್ಲ ಹೆಂಗೆ ಏನೇನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಈಗ ನ್ಯಾಯಾಲಯದಲ್ಲಿ ಬಂದಾಗೆ ನಾವು ಅದನ್ನು ಎದುರಿಸ್ಬೇಕು. ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಅಂತ ನಾನು ಹೇಳ್ತೀನಿ. ಈಗೇನೋ 14-15ನೇ ತಾರೀಕೇನೋ ಡೆಲ್ಲಿಯಲ್ಲಿ ವೋಟ್ ಚೋರಿ ಸಮಾವೇಶ ಮಾಡ್ಲತ್ತಾರಂತ. ಆ ಸಮಾವೇಶದಲ್ಲಿ ಇಲ್ಲಿ ನೋಡ್ರಿ BJP ಅವ್ರ ಹೆಸರು ಚಾರ್ಜ್ ಶೀಟಲ್ಲಿ ಇದೆ ಅಂತಂದು ಅಲ್ಲಿ ಕಾಂಗ್ರೆಸ್ ನಾಯಕರು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ತರಾತುರಿಯಲ್ಲಿ ಇದು ಚಾರ್ಜ್ ಶೀಟ್ ಮಾಡೋದನ್ನು ಕೂಡ ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಓನ್ಲಿ ಟು ಪ್ಲೀಸ್ ರಾಹುಲ್ ಗಾಂಧಿ ಆ್ಯಂಡ್ ಟು ಮಿಸ್ಗೈಡ್ ದ ಪೀಪಲ್ ಆಫ್ ದ ಕಂಟ್ರಿ. BJPದವರು ಇದ್ದಾರೆ ಇದರಲ್ಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ಹರ್ಷಾನಂದ್ ಗುತ್ತೇದಾರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್, ಈಗ SIT ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ತಮ್ಮ ಹೆಸರು, ತಮ್ಮ ತಂದೆಯವರ ಹೆಸರು ಸೇರಿ ಒಟ್ಟು 7 ಜನರ ಹೆಸರು ಉಲ್ಲೇಖ ಮಾಡಿರುವಂಥದ್ದು. ಇದು ನಮಗಿನ್ನೂ ಮಾಹಿತಿ ಬಂದಿಲ್ಲ. ಮೊನ್ನೆ ಸೋಮವಾರನೇ ನಮಗೆ ನೋಟಿಸ್ ಕೊಟ್ಟು ನಮ್ಮ ಹೇಳಿಕೆಯನ್ನು ತೊಗೊಂಡಿದ್ದಾರೆ. ಅದರಲ್ಲಿ ನಾವು ಕೂಡ ಹೇಳಿದ್ದೀವಿ, ನಮ್ಮದು ಅದಕ್ಕೆ ಏನೂ ಸಂಬಂಧ ಇಲ್ಲ ಮತ್ತು ನಮ್ಮದು ಇದರಲ್ಲಿ ಏನೂ ಪಾತ್ರ ಇಲ್ಲ ಅಂತಂದು ನಾವು ಹೇಳಿದ್ವಿ. ಆದರೆ ಇದು ನೀವು ಸಂಪೂರ್ಣ ಪ್ರಕರಣವನ್ನು ಆರಂಭದಿಂದ ಇಲ್ಲಿವರೆಗೂ ನೋಡಿದ್ರೆ 2023ರಲ್ಲಿ ಇದು ಪ್ರಕರಣ ದಾಖಲೆಯಾಗಿ ಆಮೇಲೆ BR ಪಾಟೀಲೇ ಗೆದ್ದರು ಚುನಾವಣೆಯಲ್ಲಿ. ಗೆದ್ದ ನಂತರ ಅವರು CIDಗೆ ಕೇಸನ್ನು ಹಸ್ತಾಂತರ ಮಾಡ್ತಾರೆ. ಇಲ್ಲಿವರೆಗೂ 2 ವರ್ಷದವರೆಗೂ ಏನೂ ಅದರಲ್ಲಿ ಪ್ರೋಗ್ರೆಸ್ ಆಗಿಲ್ಲ ಕೇಸಲ್ಲಿ, ಯಾಕಂದರೆ ಅದರಲ್ಲಿ ಏನೂ ಇಲ್ಲ. ಆದರೆ ಯಾವಾಗ ರಾಹುಲ್ ಗಾಂಧಿಯವರು ಈ ವೋಟ್ ಚೋರಿ ಅಂತ ಅನ್ನೋದು ಪ್ರಾರಂಭ ಮಾಡ್ತಾರೆ, ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇದು ಹೇಳ್ತಾರೆ, ಅವಾಗ ಇವರು ಇದನ್ನು ಬಳಸ್ಕೋಬೇಕು ಅವಕಾಶ, ನಾನು ರಾಹುಲ್ ಗಾಂಧಿಗೆ ಹತ್ತಿರ ಆಗಬೇಕು ಅಂತ ಮತ್ತು ಇಲ್ಲಿ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಫ್ಯಾಬ್ರಿಕೇಟ್ ಮಾಡಿ ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸ್ಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು, ನಮ್ಮ ತಂದೆಯವರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜನ್ನು ಹಾಳು ಮಾಡಬೇಕು. ಮತ್ತು ಅವ್ರದ್ದೇನು ನೆರೇಟಿವ್ ಇದೆ ಇಡೀ ದೇಶದಲ್ಲಿ, ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತಂದರೆ ಇದು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಯಾಕೆ ಹೋದ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತಂದು ಒಂದು ನೆರೇಟಿವ್ ಓಡಿಸಿದ್ರು, ಈ ಸರ್ತಿ ವೋಟ್ ಚೋರಿ ಅಂತ ಅನ್ನೋದು ಒಂದು ನೆರೇಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು. ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ, ಇದರಲ್ಲಿ ನಾವು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಮಗೆ ವಿಶ್ವಾಸ. ಈಗ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುವಂಥ ಕೆಲವೊಂದು ಅಂಶಗಳು ಅಂದರೆ ತಮ್ಮ ಮನೆಯಲ್ಲಿ ಸಿಕ್ಕಿರುವಂಥ ಲ್ಯಾಪ್ಟಾಪು ಮತ್ತು ಆರೋಪಿಗಳು ಅಕ್ರಮ್, ಅಶ್ಫಕ್, ಪಾಷಾ ಅನ್ನೋಂಥವ್ರ ಮನೆಯಲ್ಲಿ ಸಿಕ್ಕಿರುವಂಥ ಲ್ಯಾಪ್ಟಾಪಲ್ಲಿ ತಾವು ಹಣ ಸಂದಾಯ ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಉಲ್ಲೇಖ ಮಾಡಿರುವಂಥದ್ದು. ಆಮೇಲೆ ಇದರಲ್ಲಿ ತಮ್ಮ ಪಾತ್ರ ಇದೆ ಅನ್ನುವಂಥದ್ದು ದೃಢ ಆಗಿದೆ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿರುವಂಥದ್ದು.
ಇಲ್ಲ, ದೃಢ ಆಗಿದ್ರೆ ಅದು ನ್ಯಾಯಾಲಯದಲ್ಲಿ ಇದು ಮಾಡಲಿ, ಅವರು ಸಾಬೀತು ಮಾಡಲಿ. ನಮ್ಮ ಮನೆಯಲ್ಲಿ ಯಾವುದೂ ಲ್ಯಾಪ್ಟಾಪ್ ಸಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಇಲ್ಲೇ ಬಂದು ಸರ್ಚ್ ಮಾಡಿ ಹೋಗಿದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇರೋದು, ಇದು ಫ್ಯಾಬ್ರಿಕೇಟೆಡ್. ಅವರೆಲ್ಲ ಹೆಂಗೆ ಏನೇನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಈಗ ನ್ಯಾಯಾಲಯದಲ್ಲಿ ಬಂದಾಗೆ ನಾವು ಅದನ್ನು ಎದುರಿಸ್ಬೇಕು. ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಅಂತ ನಾನು ಹೇಳ್ತೀನಿ. ಈಗೇನೋ 14-15ನೇ ತಾರೀಕೇನೋ ಡೆಲ್ಲಿಯಲ್ಲಿ ಓಟ್ ಚೋರಿ ಸಮಾವೇಶ ಮಾಡ್ಲತ್ತಾರಂತ. ಆ ಸಮಾವೇಶದಲ್ಲಿ ಇಲ್ಲಿ ನೋಡ್ರಿ BJP ಅವ್ರ ಹೆಸರು ಚಾರ್ಜ್ ಶೀಟಲ್ಲಿ ಇದೆ ಅಂತಂದು ಅಲ್ಲಿ ಕಾಂಗ್ರೆಸ್ ನಾಯಕರು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ತರಾತುರಿಯಲ್ಲಿ ಇದು ಚಾರ್ಜ್ ಶೀಟ್ ಮಾಡೋದನ್ನು ಕೂಡ ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಓನ್ಲಿ ಟು ಪ್ಲೀಸ್ ರಾಹುಲ್ ಗಾಂಧಿ ಆ್ಯಂಡ್ ಟು ಮಿಸ್ಗೈಡ್ ದ ಪೀಪಲ್ ಆಫ್ ದ ಕಂಟ್ರಿ. BJPದವರು ಇದ್ದಾರೆ ಇದರಲ್ಲಿ ಅಂತನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ಹರ್ಷಾನಂದ್ ಗುತ್ತೇದಾರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್, ಈಗ SIT ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು, ಅದರಲ್ಲಿ ತಮ್ಮ ಹೆಸರು, ತಮ್ಮ ತಂದೆಯವರ ಹೆಸರು ಸೇರಿ ಒಟ್ಟು 7 ಜನರ ಹೆಸರು ಉಲ್ಲೇಖ ಮಾಡಿರುವಂಥದ್ದು. ಇದು ನಮಗಿನ್ನೂ ಮಾಹಿತಿ ಬಂದಿಲ್ಲ. ಮೊನ್ನೆ ಸೋಮವಾರನೇ ನಮಗೆ ನೋಟಿಸ್ ಕೊಟ್ಟು ನಮ್ಮ ಹೇಳಿಕೆಯನ್ನು ತೊಗೊಂಡಿದ್ದಾರೆ. ಅದರಲ್ಲಿ ನಾವು ಕೂಡ ಹೇಳಿದ್ದೀವಿ, ನಮ್ಮದು ಅದಕ್ಕೆ ಏನೂ ಸಂಬಂಧ ಇಲ್ಲ ಮತ್ತು ನಮ್ಮದು ಇದರಲ್ಲಿ ಏನೂ ಪಾತ್ರ ಇಲ್ಲ ಅಂತಂದು ನಾವು ಹೇಳಿದ್ವಿ. ಆದರೆ ಇದು ನೀವು ಸಂಪೂರ್ಣ ಪ್ರಕರಣವನ್ನು ಆರಂಭದಿಂದ ಇಲ್ಲಿವರೆಗೂ ನೋಡಿದ್ರೆ 2023ರಲ್ಲಿ ಇದು ಪ್ರಕರಣ ದಾಖಲೆಯಾಗಿ ಆಮೇಲೆ BR ಪಾಟೀಲೇ ಗೆದ್ದರು ಚುನಾವಣೆಯಲ್ಲಿ. ಗೆದ್ದ ನಂತರ ಅವರು CIDಗೆ ಕೇಸನ್ನು ಹಸ್ತಾಂತರ ಮಾಡ್ತಾರೆ. ಇಲ್ಲಿವರೆಗೂ 2 ವರ್ಷದವರೆಗೂ ಏನೂ ಅದರಲ್ಲಿ ಪ್ರೋಗ್ರೆಸ್ ಆಗಿಲ್ಲ ಕೇಸಲ್ಲಿ, ಯಾಕಂದರೆ ಅದರಲ್ಲಿ ಏನೂ ಇಲ್ಲ. ಆದರೆ ಯಾವಾಗ ರಾಹುಲ್ ಗಾಂಧಿಯವರು ಈ ಓಟ್ ಚೋರಿ ಅಂತ ಅನ್ನೋದು ಪ್ರಾರಂಭ ಮಾಡ್ತಾರೆ, ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇದು ಹೇಳ್ತಾರೆ, ಅವಾಗ ಇವರು ಇದನ್ನು ಬಳಸ್ಕೋಬೇಕು ಅವಕಾಶ, ನಾನು ರಾಹುಲ್ ಗಾಂಧಿಗೆ ಹತ್ತಿರ ಆಗಬೇಕು ಅಂತ ಮತ್ತು ಇಲ್ಲಿ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಫ್ಯಾಬ್ರಿಕೇಟ್ ಮಾಡಿ ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸ್ಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು, ನಮ್ಮ ತಂದೆಯವ್ರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜನ್ನು ಹಾಳು ಮಾಡಬೇಕು. ಮತ್ತು ಅವ್ರದ್ದೇನು ನೆರೇಟಿವ್ ಇದೆ ಇಡೀ ದೇಶದಲ್ಲಿ, ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತಂದರೆ ಇದು ಓಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಯಾಕೆ ಹೋದ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತಂದು ಒಂದು ನೆರೇಟಿವ್ ಓಡಿಸಿದ್ರು, ಈ ಸರ್ತಿ ಓಟ್ ಚೋರಿ ಅಂತ ಅನ್ನೋದು ಒಂದು ನೆರೇಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು. ನಮಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ, ಇದರಲ್ಲಿ ನಾವು ನಿರ್ದೋಷವಾಗಿ ನಾವು ಹೊರಗೆ ಬರ್ತೀವಿ ಅಂತ ನಮಗೆ ವಿಶ್ವಾಸ. ಈಗ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರುವಂಥ ಕೆಲವೊಂದು ಅಂಶಗಳು ಅಂದರೆ ತಮ್ಮ ಮನೆಯಲ್ಲಿ ಸಿಕ್ಕಿರುವಂಥ ಲ್ಯಾಪ್ಟಾಪು ಮತ್ತು ಆರೋಪಿಗಳು ಅಕ್ರಮ್, ಅಶ್ಫಕ್, ಪಾಷಾ ಅನ್ನೋಂಥವ್ರ ಮನೆಯಲ್ಲಿ ಸಿಕ್ಕಿರುವಂಥ ಲ್ಯಾಪ್ಟಾಪಲ್ಲಿ ತಾವು ಹಣ ಸಂದಾಯ ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಉಲ್ಲೇಖ ಮಾಡಿರುವಂಥದ್ದು. ಆಮೇಲೆ ಇದರಲ್ಲಿ ತಮ್ಮ ಪಾತ್ರ ಇದೆ ಅನ್ನುವಂಥದ್ದು, ದೃಢ ಆಗಿದೆ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿರುವಂಥದ್ದು. ಇಲ್ಲ, ದೃಢ ಆಗಿದ್ರೆ ಅದು ನ್ಯಾಯಾಲಯದಲ್ಲಿ ಇದು ಮಾಡಲಿ, ಅವರು ಸಾಬೀತು ಮಾಡಲಿ. ನಮ್ಮ ಮನೆಯಲ್ಲಿ ಯಾವುದೂ ಲ್ಯಾಪ್ಟಾಪ್ ಸಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಇಲ್ಲೇ ಬಂದು ಸರ್ಚ್ ಮಾಡಿ ಹೋಗಿದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇರೋದು, ಇದು ಫ್ಯಾಬ್ರಿಕೇಟೆಡ್. ಅವರೆಲ್ಲ ಹೆಂಗೆ ಏನೇನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಈಗ ನ್ಯಾಯಾಲಯದಲ್ಲಿ ಬಂದಾಗೆ ನಾವು ಅದನ್ನು ಎದುರಿಸ್ಬೇಕು. ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಅಂತ ನಾನು ಹೇಳ್ತೀನಿ. ಈಗೇನೋ 14-15ನೇ ತಾರೀಕೇನೋ ಡೆಲ್ಲಿಯಲ್ಲಿ ಓಟ್ ಚೋರಿ ಸಮಾವೇಶ ಮಾಡ್ಲತ್ತಾರಂತ. ಆ ಸಮಾವೇಶದಲ್ಲಿ ಇಲ್ಲಿ ನೋಡ್ರಿ BJP ಅವ್ರ ಹೆಸರು ಚಾರ್ಜ್ ಶೀಟಲ್ಲಿ ಇದೆ ಅಂತಂದು ಅಲ್ಲಿ ಕಾಂಗ್ರೆಸ್ ನಾಯಕರು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ತರಾತುರಿಯಲ್ಲಿ ಇದು ಚಾರ್ಜ್ ಶೀಟ್ ಮಾಡೋದನ್ನು ಕೂಡ ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಓನ್ಲಿ ಟು ಪ್ಲೀಸ್ ರಾಹುಲ್ ಗಾಂಧಿ ಆ್ಯಂಡ್ ಟು ಮಿಸ್ಗೈಡ್ ದ ಪೀಪಲ್ ಆಫ್ ದ ಕಂಟ್ರಿ. BJPದವರು ಇದ್ದಾರೆ ಇದರಲ್ಲಿ ಅಂತನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ಹರ್ಷಾನಂದ್ ಗುತ್ತೇದಾರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.